ನೀನು ಎಂದಾದ್ರೂ ಪಿಜ್ಜಾ ತಿಂದಿರುವೆಯಾ? ಅಥವಾ ನೀನು ಯಾವತ್ತಾದ್ರೂ ಪಿಜ್ಜಾ ತಿಂದಿದ್ದೀಯಾ? ನೀನು ಎಂದಾದ್ರೂ ಮೈಸೂರಿಗೆ ಭೇಟಿ ನೀಡಿದ್ದೀಯಾ? ಅಥವಾ ನೀನು ಯಾವತ್ತಾದ್ರೂ ಮೈಸೂರಿಗೆ ಭೇಟಿ ಕೊಟ್ಟಿದ್ದಾ? ಅಥವಾ ನೀವು ಯಾವತ್ತಾದ್ರೂ ಮೈಸೂರಿಗೆ ಭೇಟಿಯನ್ನ ಕೊಟ್ಟಿದ್ರಾ? ಭೇಟಿಯನ್ನ ನೀಡಿದ್ರಾ? ನೀನು ಎಂದಾದ್ರೂ ಈ ಸಿನಿಮಾ ನೋಡಿದ್ದೀಯಾ? ನೀನು ಯಾವತ್ತಾದ್ರೂ ಈ ಸಿನಿಮಾವನ್ನ ನೋಡಿದ್ದಾ? ಈ ರೀತಿಯ ಪ್ರಶ್ನೆಗಳನ್ನ ನಾವು ಕನ್ನಡದಲ್ಲಿ ನಮ್ಮ ಡೈಲಿ ಲೈಫಲ್ಲಿ ಆಗಾಗ ಯೂಸ್ ಮಾಡ್ತಾನೆ ಇರ್ತೀವಿ. ದೆನ್ ಹೌ ಟು ಆಸ್ಕ್ ಸೇಮ್ ಕ್ವೆಶ್ಚನ್ಸ್ ಇನ್ ಇಂಗ್ಲಿಷ್ ಅಂಡ್ ವಾಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಶುಡ್ ಬಿ ಯೂಸ್ಡ್ ಹಿಯರ್. ಹಾಗಾದ್ರೆ ಈ ರೀತಿಯ ಪ್ರಶ್ನೆಗಳನ್ನ ಇಂಗ್ಲಿಷಲ್ಲಿ ಕೇಳೋದು ಹೇಗೆ? ಈ ರೀತಿಯ ಪ್ರಶ್ನೆಗಳನ್ನ ಇಂಗ್ಲಿಷಲ್ಲಿ ಕೇಳುವಾಗ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನಾವು ಫಾಲೋ ಮಾಡಬೇಕು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀನು ಎಂದಾದ್ರೂ ಮಾಡಿರುವೆಯಾ? ಮಾಡಿದ್ದೀಯಾ? ಯಾವತ್ತಾದ್ರೂ ನೋಡಿದ್ದೀಯಾ? ಯಾವತ್ತಾದ್ರೂ ಆಡಿದ್ದೀಯಾ? ಈ ತರ ಪ್ರಶ್ನೆಗಳನ್ನ ಇಂಗ್ಲಿಷಲ್ಲಿ ಕೇಳುವಾಗ ವಿ ನೀಡ್ ಟು ಫಾಲೋ ದಿಸ್ ಸೆಂಟೆನ್ಸ್ ಸ್ಟ್ರಕ್ಚರ್. ದಿಸ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಶುಡ್ ಬಿ ಫಾಲೋಡ್ ಹಿಯರ್. ನಾವು ಇಲ್ಲಿ ಫಾಲೋ ಮಾಡಬೇಕಾಗಿರೋ ಸೆಂಟೆನ್ಸ್ ಸ್ಟ್ರಕ್ಚರ್ ಇದಾಗಿರುತ್ತೆ. ಸೊ ಅಟ್ ಫಸ್ಟ್ ವಿ ಯೂಸ್ ದ ಫ್ರೇಸ್ ಹ್ಯಾವ್ ಯು ಎವರ್. ಎಂದಾದರೂ, ಯಾವತ್ತಾದರೂ ಅಂತ ಪ್ರಶ್ನೆಯನ್ನ ಕೇಳುವಾಗ ಫಸ್ಟ್ ವಿ ಯೂಸ್ ದ ಫ್ರೇಸ್ ಹ್ಯಾವ್ ಯು ಎವರ್. ದೆನ್ ನೆಕ್ಸ್ಟ್ ವಿ ಯೂಸ್ ದ V3 ಫಾರ್ಮ್ ಆಫ್ ದ ವರ್ಬ್. ಹ್ಯಾವ್ ಯು ಎವರ್ ಆದ್ಮೇಲೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ವಿ ಯೂಸ್ ದಿ ಆಬ್ಜೆಕ್ಟ್. ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಅಂಡ್ ಫೈನಲಿ ವಿ ಪುಟ್ ಅ ಕ್ವಶನ್ ಮಾರ್ಕ್. ಕೊನೆಯಲ್ಲಿ ನಾವು ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕ್ತೀವಿ. ಸೊ ದಿಸ್ ಇಸ್ ವಾಟ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಈಗ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಒಂದಷ್ಟು ಕನ್ನಡದಲ್ಲಿರುವ ಪ್ರಶ್ನೆಗಳನ್ನ ಇಂಗ್ಲಿಷ್ ಅಲ್ಲಿ ಕೇಳೋಣ, ಅಥವಾ ಇಂಗ್ಲಿಷ್ ಅಲ್ಲಿ ಕೇಳೋದನ್ನ ಪ್ರಾಕ್ಟೀಸ್ ಮಾಡೋಣ. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ನ ಯೂಸ್ ಮಾಡಿಕೊಂಡು ನಾನು ಎಕ್ಸಾಂಪಲ್ಸ್ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ನೀವು ಕೂಡ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ತಾ ನಾನು ಆನ್ಸರ್ ಬರೆಯೋದಕ್ಕಿಂತ ಮೊದಲೇ ಅಥವಾ ನಾನು ಆನ್ಸರ್ ಹೇಳೋದಕ್ಕಿಂತ ಮೊದಲೇ ನೀವು ಆನ್ಸರ್ ಅನ್ನ ಮಾಡೋ ಪ್ರಯತ್ನವನ್ನ ಮಾಡಿ. ಇಲ್ಲಿ ಆನ್ಸರ್ ಅಂದ್ರೆ ಆ ಪ್ರಶ್ನೆಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ನಂತರ ನಾನು ಹೇಳಿರುವಂತಹ ಸೆಂಟೆನ್ಸ್ ಮತ್ತೆ ನೀವು ಬರೆದಿರುವಂತಹ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅನ್ನೋದು ಗೊತ್ತಾಗಿದೆ. ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದೊಂದಾಗಿ ಈ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋಣ, ಅಥವಾ ಈ ಕ್ವಶನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಕೇಳೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ, ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್, ನೀನು ಎಂದಾದರೂ ಪಿಜ್ಜಾ ತಿಂದಿರುವೆಯಾ? ಅಥವಾ ಯಾವತ್ತಾದ್ರೂ ಪಿಜ್ಜಾ ತಿಂದಿದ್ದೀಯಾ? ಸೊ ಇಂಗ್ಲಿಷ್ ಅಲ್ಲಿ ನೀನು ಅಂತ ಬಂದಾಗ್ಲೂ ಯು ಯೂಸ್ ಮಾಡ್ತೀವಿ, ನೀವು ಅಂತ ಬಂದಾಗ್ಲೂ ಯುನೇ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀನು ಅನ್ನೋದರ ಬದಲಾಗಿ ನೀವು ಅಂತ ಚೇಂಜ್ ಮಾಡ್ಕೊಂಡಾಗ ಕೊನೆಯಲ್ಲಿ ತಿಂದಿರುವಿರಾ ಅಂತ ಆಗುತ್ತೆ. ಆಗ್ಲೂ ಕೂಡ ಸೇಮ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ಸ್ಟ್ರಕ್ಚರ್, ಫಸ್ಟ್ ವಿ ಯೂಸ್ ದ ಫ್ರೇಸ್ ಹ್ಯಾವ್ ಯು ಎವರ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಫಸ್ಟ್ ನಾವು ಹ್ಯಾವ್ ಯು ಎವರ್ ಅನ್ನೋ ಫ್ರೇಸ್ ಅನ್ನ ಯೂಸ್ ಮಾಡಬೇಕು. ಸೊ ಹಿಯರ್ ವಿ ಯೂಸ್ ದ ಫ್ರೇಸ್ ಹ್ಯಾವ್ ಯು ಎವರ್. ಇದಾದ್ಮೇಲೆ ನಾವು V3 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್. ಸೊ ತಿನ್ನೋದು, ಸೊ ತಿನ್ನು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಈಟ್ ಅಂತ ಹೇಳ್ತೀವಿ. ಇದರ V3 ಫಾರ್ಮ್ ಈಟನ್ ಆಗಿರುತ್ತೆ. ಹ್ಯಾವ್ ಯು ಎವರ್ ಈಟನ್. ಹ್ಯಾವ್ ಯು ಎವರ್ ಆದ್ಮೇಲೆ ವರ್ಬ್ ನ ಥರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡಿದೀವಿ. ಅಂಡ್ ದೆನ್ ಅಟ್ ಲಾಸ್ಟ್ ವಿ ಯೂಸ್ ದಿ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಯಾವುದು? ಪಿಜ್ಜಾ. ಹ್ಯಾವ್ ಯು ಎವರ್ ಈಟನ್ ಪಿಜ್ಜಾ. ಅಂಡ್ ಅಟ್ ಲಾಸ್ಟ್ ಕ್ವಶನ್ ಮಾರ್ಕ್. ಕೊನೆಯಲ್ಲಿ ನಾವು ಕ್ವಶನ್ ಮಾರ್ಕ್ ಅನ್ನ ಹಾಕಿದ್ದೇವೆ. ಹ್ಯಾವ್ ಯು ಎವರ್ ಈಟನ್ ಪಿಜ್ಜಾ. ನೀನು ಎಂದಾದರೂ ಮೈಸೂರಿಗೆ ಭೇಟಿ ನೀಡಿದ್ದೀಯಾ? ಅಥವಾ ನೀವು ಎಂದಾದರೂ ಮೈಸೂರಿಗೆ ಭೇಟಿ ನೀಡಿದ್ದೀರಾ? ಇದಕ್ಕೂ ಕೂಡ ಸೆಂಟೆನ್ಸ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಫಸ್ಟ್ ವಿ ಯೂಸ್ ದ ಫ್ರೇಸ್ ಹ್ಯಾವ್ ಯು ಎವರ್. ಹ್ಯಾವ್ ಯು ಎವರ್ ವಿಸಿಟ್ಗೆ V3 ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ವಿಸಿಟೆಡ್. ಹ್ಯಾವ್ ಯು ಎವರ್ ವಿಸಿಟೆಡ್ ಮೈಸೂರು? ಹ್ಯಾವ್ ಯು ಎವರ್ ವಿಸಿಟೆಡ್ ಮೈಸೂರು? ನೀನು ಎಂದಾದರೂ ಈ ಸಿನಿಮಾ ನೋಡಿದ್ದೀಯಾ? ಹ್ಯಾವ್ ಯು ಎವರ್
watched this movie? Have you ever watched this movie? ಈಗ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್, ನೀನು ಎಂದಾದರೂ ಪ್ರಸಿದ್ಧ ವ್ಯಕ್ತಿಯನ್ನ ಭೇಟಿಯಾಗಿದ್ದೀಯಾ? ಅಥವಾ ನೀವು ಎಂದಾದ್ರೂ ಪ್ರಸಿದ್ಧ ವ್ಯಕ್ತಿಯನ್ನ ಭೇಟಿಯಾಗಿದ್ರಾ? ಹಿಯರ್ ಪ್ರಸಿದ್ಧ ವ್ಯಕ್ತಿ ರೆಫರ್ಸ್ ಟು ಅ ಸೆಲೆಬ್ರಿಟಿ. ಸೆಲೆಬ್ರಿಟಿಗಳನ್ನ ನಾವು ಪ್ರಸಿದ್ಧ ವ್ಯಕ್ತಿಗಳು ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ಗೆ ಚೇಂಜ್ ಮಾಡಿದಾಗ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಆಸ್ ಯೂಶುವಲ್ ಫಸ್ಟ್ ವಿ ಯೂಸ್ ದ ಫ್ರೇಸ್ ಹ್ಯಾವ್ ಯು ಎವರ್. ಹ್ಯಾವ್ ಯು ಎವರ್, ಭೇಟಿ ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಮೀಟ್ ಅಂತ ಹೇಳ್ತೀವಿ. ಮೀಟ್ಗೆ ಥರ್ಡ್ ಫಾರ್ಮ್ ಮೆಟ್. ಹ್ಯಾವ್ ಯು ಎವರ್ ಮೆಟ್ ಅ ಸೆಲೆಬ್ರಿಟಿ? ಹ್ಯಾವ್ ಯು ಎವರ್ ಮೆಟ್ ಅ ಸೆಲೆಬ್ರಿಟಿ? ನೀನು ಎಂದಾದರೂ ಕ್ರಿಕೆಟ್ ಆಡಿದೀಯಾ? ಅಥವಾ ನೀವು ಎಂದಾದರೂ ಕ್ರಿಕೆಟ್ ಆಡಿದ್ದೀರಾ? ಹ್ಯಾವ್ ಯು ಎವರ್, ಆಡು ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಪ್ಲೇ ಅಂತ ಹೇಳ್ತೀವಿ. ಪ್ಲೇಗೆ ವಿ ತ್ರೀ ಫಾರ್ಮ್ ಪ್ಲೇಡ್. ಹ್ಯಾವ್ ಯು ಎವರ್ ಪ್ಲೇಡ್ ಕ್ರಿಕೆಟ್? ಹ್ಯಾವ್ ಯು ಎವರ್ ಪ್ಲೇಡ್ ಕ್ರಿಕೆಟ್? ನೀನು ಎಂದಾದರೂ ಪತ್ರವನ್ನ ಬರೆದಿರುವೆಯಾ? ಅಥವಾ ನೀನು ಯಾವತ್ತಾದರೂ ಪತ್ರವನ್ನ ಬರೆದಿದ್ದೀಯಾ? ನೀವು ಪತ್ರವನ್ನ ಬರೆದಿದ್ದೀರಾ? ಯಾವತ್ತಾದರೂ ಅಂತ ಹೇಳಿದ್ರು ಅದೇ, ಎಂದಾದರೂ ಅಂದ್ರೂ ಕೂಡ ಅದೇ ಆಗಿರುತ್ತೆ. ನೀನು ಎಂದಾದರೂ ಪತ್ರವನ್ನ ಬರೆದಿರುವೆಯಾ? ಹ್ಯಾವ್ ಯು ಎವರ್ ರಿಟನ್? ಸೊ ಬರೆಯೋದಕ್ಕೆ ವರ್ಬ್ನ ಫಸ್ಟ್ ಫಾರ್ಮ್ ರೈಟ್ ಆಗಿರುತ್ತೆ, ಅದರ ಥರ್ಡ್ ಫಾರ್ಮ್ ರಿಟನ್. ಹ್ಯಾವ್ ಯು ಎವರ್ ರಿಟನ್ ಅ ಲೆಟರ್? ಹ್ಯಾವ್ ಯು ಎವರ್ ರಿಟನ್ ಅ ಲೆಟರ್? ನೀನು ಎಂದಾದರೂ ಹಿಮವನ್ನ ನೋಡಿರುವೆಯಾ? ನೀವು ಯಾವತ್ತಾದರೂ ಹಿಮವನ್ನ ನೋಡಿದೀಯಾ? ಅಥವಾ ನೀವು ಯಾವತ್ತಾದರೂ ಹಿಮವನ್ನ ನೋಡಿರುವಿರಾ? ಇದನ್ನ ಇಂಗ್ಲಿಷಲ್ಲಿ ಹೇಳಿದಾಗ ಹ್ಯಾವ್ ಯು ಎವರ್. ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಫಸ್ಟ್ ವಿ ಯೂಸ್ಡ್ ಹ್ಯಾವ್ ಯು ಎವರ್. ನೋಡು ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಸಿ ಅಂತ ಹೇಳ್ತೀವಿ. ಸೀನ ವಿ ತ್ರೀ ಫಾರ್ಮ್ ಸೀನ್. ಸೊ ಹ್ಯಾವ್ ಯು ಎವರ್ ಸೀನ್ ದ ಸ್ನೋ? ಹ್ಯಾವ್ ಯು ಎವರ್ ಸೀನ್ ದ ಸ್ನೋ? ನೀನು ಎಂದಾದರೂ ಗಾಜನ್ನ ಒಡೆದಿರುವೆಯಾ? ನೀವು ಯಾವತ್ತಾದರೂ ಗಾಜನ್ನ ಒಡೆದಿರುವಿರಾ? ಹ್ಯಾವ್ ಯು ಎವರ್ broken the glass? ಒಡೆಯೋದಕ್ಕೆ ವಿ ಒನ್ ಫಾರ್ಮ್ ಬ್ರೇಕ್, ಅದರ ವಿ ತ್ರೀ ಫಾರ್ಮ್ ಬ್ರೋಕನ್. ಹ್ಯಾವ್ ಯು ಎವರ್ ಬ್ರೋಕನ್ ದ ಗ್ಲಾಸ್? ನೀನು ಎಂದಾದರೂ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದೀಯಾ? ಅಥವಾ ನೀವು ಎಂದಾದರೂ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದೀರಾ? ಹ್ಯಾವ್ ಯು ಎವರ್ ಮಾತನಾಡು ಸ್ಪೀಕ್, ಅದರ ವಿ ತ್ರೀ ಫಾರ್ಮ್ ಸ್ಪೋಕನ್. ಹ್ಯಾವ್ ಯು ಎವರ್ ಸ್ಪೋಕನ್ ಇನ್ ಇಂಗ್ಲಿಷ್? ಹ್ಯಾವ್ ಯು ಎವರ್ ಸ್ಪೋಕನ್ ಇನ್ ಇಂಗ್ಲಿಷ್? ಈಗ ನಿಮಗೆ ಯಾವುದಾದ್ರೂ ಕೆಲಸವನ್ನು ನೀನು ಯಾವತ್ತಾದರೂ ಅಥವಾ ಎಂದಾದರೂ ಮಾಡಿದ್ದೀಯಾ ಅಂತ ಕೇಳುವಾಗ ಯಾವ ರೀತಿ ಇಂಗ್ಲಿಷಲ್ಲಿ ಪ್ರಶ್ನೆಯನ್ನ ಕೇಳಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಟ್ ಲಾಸ್ಟ್ ಟು ಪ್ರಾಕ್ಟೀಸ್ ಸೆಂಟೆನ್ಸಸ್ ಫಾರ್ ಯು. ಕೊನೆಯಲ್ಲಿ ನಿಮಗೋಸ್ಕರ 2 ಪ್ರಾಕ್ಟೀಸ್ ಸೆಂಟೆನ್ಸ್ಗಳು. ಫಸ್ಟ್ ಒನ್, ನೀನು ಎಂದಾದರೂ ಫೋನ್ ಕಳೆದುಕೊಂಡಿದ್ದೀಯಾ? ಸೆಕೆಂಡ್ ಒನ್, ನೀನು ಎಂದಾದರೂ ವೇದಿಕೆಯಲ್ಲಿ ಹಾಡಿರುವೆಯಾ? ಇದನ್ನ ಇಂಗ್ಲಿಷಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಈ ವಿಡಿಯೋನ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ಮಿಸ್ ಮಾಡದೆ ವಿಡಿಯೋನ ಹೈಪ್ ಮಾಡಿ. ಅಂಡ್ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.